ಫ್ರೆಂಡ್ಸ್ ಎಲ್ಲ ಯಲಹಂಕ ಉತ್ಸವ ಅಂತ ನಡೀತಾ ಇದೆ. ಇಲ್ಲಿ ಇನ್ಸೈಡ್ 60 ರೂಪೀಸ್, ಓನ್ಲಿ 60 ರೂಪೀಸ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಂದು ಕಂಟ್ರೀಸ್ದು ಬ್ರಿಡ್ಜ್ ಅಲ್ಲಿ ಓಡಾಡ್ಬೋದಾ? ಹೌದು, ಬ್ರಿಡ್ಜ್ ಅಲ್ಲಿ ಆಮೇಲೆ ಫೋಟೋ ಲವರ್ ಆಗಿದ್ರೆ ಈ ತರ ತುಂಬಾ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಅಕ್ವೇರಿಯಂ ಸ್ಟಾರ್ಟ್ ಆಗುತ್ತೆ. ವೆರೈಟಿ ಆಫ್ ಜ್ಯುವೆಲರೀಸ್ ಚೆನ್ನಾಗಿತ್ತು ಫ್ರೆಂಡ್ಸ್. 100 ಮತ್ತೆ ಫ್ರೆಂಡ್ಸ್ ಇಲ್ಲೇ ಪೇ ಅಂಡ್ ಪ್ಲೇ ಇತ್ತು. ಇಲ್ಲ ಫೆಬ್ರವರಿ 11ಕ್ಕೆ ಕ್ಲೋಸ್ ಆಗ್ಬಿಡುತ್ತೆ. ಸ್ವಲ್ಪ ಎಕ್ಸಾಕ್ಟ್ ಆಗಿ ಕೋಗಿಲು ಕ್ರಾಸ್ ಸ್ಟಾಪ್ ಅದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ಪೈ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ಫ್ರೆಂಡ್ಸ್, ನೀವು ಬ್ಯಾಂಗ್ಳೂರು ನಾರ್ತ್ ಆಗಿದ್ರೆ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ಬ್ಯಾಂಗ್ಳೂರು ನಾರ್ತೆ ಕವರ್ ಮಾಡ್ತೀನಿ ನಾನು ಅಂತ. ನೀವೇನಾದರೂ ಬ್ಯಾಂಗ್ಳೂರು ನಾರ್ತ್ ಆಗಿದ್ರೆ ಇಲ್ಲಿ ಯಲಹಂಕ ಉತ್ಸವ ಅಂತ ನಡೀತಾ ಇದೆ. ಇಲ್ಲಿ ಇನ್ಸೈಡ್ 60 ರೂಪೀಸ್, ಓನ್ಲಿ 60 ರೂಪೀಸ್ ಎಂಟ್ರಿ ಫೀ ಫ್ರೆಂಡ್ಸ್. ಬನ್ನಿ ಇನ್ಸೈಡ್. ಸ್ವಲ್ಪ ಕಂಟ್ರೀಸ್ದು ರಿಸೆಂಬಲ್ಸ್ ಅಂದರೆ ರಿಪ್ಲಿಕಂಟ್ಸ್ ಮಾಡಿದ್ದಾರೆ. ಅದು ಯಾವುದು ಏನು ಅನ್ನೋದನ್ನು ಒಳಗೆ ಹೋಗಿ ಚೆಕ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಟೈಮಿಂಗ್ಸ್ ಬಂದು 4:30 PM to 9:30 PM. ಮತ್ತೆ ಫಿಶ್ ಅಕ್ವೇರಿಯಂ ಇದೆ, ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಹಾಗೆ ವಸ್ತು ಪ್ರದರ್ಶನ ಇದೆ, ಶಾಪಿಂಗ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ಕೆಲವೊಂದು ಕಂಟ್ರೀಸ್ದು ರಿಪ್ಲಿಕಂಟ್ಸ್ ಮಾಡಿದ್ದಾರೆ ಅಂತ ಹೇಳಿದೆ. ಲಂಡನ್ ಬ್ರಿಡ್ಜ್ ಮಾಡಿದ್ದಾರೆ, ಹಾಗೆ ಬುರ್ಜ್ ಖಲೀಫಾದು ಮಾಡಿದ್ದಾರೆ, ಹಾಗೆ ಮಲೇಷಿಯಾದು ಮಾಡಿದ್ದಾರೆ ಟವರ್. ಅದೇನು ಎಕ್ಸಾಕ್ಟ್ ಆಗಿ ಅಂತ ಒಳಗೆ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಸೆಟ್ ಹಾಕಿದ್ದಾರೆ, ತುಂಬ ದೊಡ್ಡ ಗ್ರೌಂಡಲ್ಲಿ ಸೆಟ್ ಹಾಕಿದ್ದಾರೆ. ಬನ್ನಿ, ಎಂಟ್ರಿ ಫೀ ಬಂದು 60 ರೂಪೀಸ್ ಅಂತ ಹೇಳ್ತಿದ್ದಾರೆ. ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಟಿಕೆಟ್ ಕಲೆಕ್ಟ್ ಮಾಡಿದ್ವಿ. 3 years ಗಿಂತ ದೊಡ್ಡವ್ರಿಗೆಲ್ಲ 60 ರೂಪೀಸ್, ಬಿಲೋ 3 years ನೋ ಟಿಕೆಟ್. ಟು ಬಿ ಹಾನೆಸ್ಟ್ ಫ್ರೆಂಡ್ಸ್, ನನಗೆ ಹೊರಗಡೆಯಿಂದ ನೋಡಿದಾಗ ಏನೋ ಒಂದು ಜಾತ್ರೆ, ಏನಪ್ಪ ಇಲ್ಲಿಗೆ ಯಾಕೆ ಹೋಗೋದು ಅಂತ ಫೀಲ್ ಆಗಿತ್ತು. ಬಟ್ ಒನ್ಸ್ ನಾನು ಅಲ್ಲಿ ಒಳಗಡೆ ಹೋಗಿ ಎಲ್ಲ ನೋಡಿದ್ಮೇಲೆ ನಂದೇನಂತಾರೆ ಒಪಿನಿಯನೇ ಚೇಂಜ್ ಆಗೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಹೈಫೈ ಆಗಿ ಮಾಡಿದ್ದಾರೆ. ಒಂದ್ಸರ್ತಿ ನಾಳೆ ಹೆಂಗೂ ಸಂಡೇ ಇದೆ, ಒಂದ್ಸರ್ತಿ ಭೇಟಿ ಕೊಡಿ ಫ್ಯಾಮಿಲಿ ಜೊತೆಗೆ. ಎಂಟರ್ಟೈನ್ಮೆಂಟ್ ತುಂಬ ಸಿಗುತ್ತೆ. ತುಂಬ ದೊಡ್ಡ ಜಾಗದಲ್ಲಿ ಸೆಟ್ ಹಾಕಿದ್ದಾರೆ. ಎದುರು ಕಾಣಿಸ್ತಿರೋದು ಲಂಡನ್ ಬ್ರಿಡ್ಜ್. ಬ್ರಿಡ್ಜಲ್ಲಿ ಓಡಾಡ್ಬೋದಾ? ಹೌದು, ಬ್ರಿಡ್ಜಲ್ಲಿ ಓಡಾಡ್ಬೋದು, ಫೋಟೋಶೂಟ್ ಮಾಡ್ಬೋದು. ಕತ್ಲಾದಂಗೆ ಲೈಟಿಂಗ್ ಎಲ್ಲ ಆನ್ ಮಾಡ್ತಾರೆ, ಸೊ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮತ್ತೆ ಫ್ರೆಂಡ್ಸ್, ಇಲ್ಲ ಈ ಸ್ಟಾರ್ ಫೇರ್ ಅಲ್ಲಿ ಲಂಡನ್ ಬ್ರಿಡ್ಜ್ ತರನೇ ಇನ್ನೊಂದು ಅಟ್ರಾಕ್ಟಿವ್ ರೀಕ್ರಿಯೇಷನ್ ಏನು ಅಂತ ಹೇಳಿದ್ರೆ ಮಲೇಷಿಯಾದ ಟ್ವಿನ್ ಟವರ್. ಆಸಮ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್. ರಾತ್ರಿ ನೈಟ್ ಆಗ್ತಾ ಆಗ್ತಾ ಲೈಟಿಂಗ್ ಅಲ್ಲಿ ಜಸ್ಟ್ ಲೈಕ್ ಅ ವಾವ್ ತರ. ಮತ್ತೆ ಫ್ರೆಂಡ್ಸ್, ನೀವೇನಾದ್ರೂ ಈ ತರ ಪೋಸ್ಟರ್ಸ್ ತುಂಬಾ ಇದೆ, ರೀಲ್ಸ್ ಮಾಡ್ತೀನಿ, ಶಾರ್ಟ್ಸ್ ಮಾಡ್ತೀನಿ ಅಂದ್ರೆ ಆದಷ್ಟು ಬೇಗ ಹೋಗ್ಬಿಡಿ. ಸೊ ದಟ್ ನೀವು ಫೋಟೋ ಶೂಟ್ ಆಗಿರ್ಬೋದು, ರೀಲ್ಸ್, ಶಾರ್ಟ್ಸ್ ಏನ್ ಮಾಡ್ಕೊಳಕ್ಕೂ ನಿಮ್ಗೆ ಫ್ರೀ ಸ್ಪೇಸ್ ಸಿಗುತ್ತೆ. ಆಮೇಲೆ ಫೋಟೋ ಲವರ್ ಆಗಿದ್ರೆ ಈ ತರ ತುಂಬಾ ಅಂದ್ರೆ ತುಂಬಾ ಪೋಸ್ಟರ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕೂಡ. ಬಂದು ಈ ತರ ಫೋಟೋ ಕೂಡ ನೀವು ತಕ್ಕೋಬಹುದು. ನೋಡಿ ಫ್ರೆಂಡ್ಸ್, ನಾನು ಸುಮ್ಮನೆ ಯಾರ್ಯಾರು ತೆಗಿತಿದ್ದಾರೆ. ಒಂದು ಲೈನ್ ಫುಲ್ ನಿಮ್ಗೆ ಈ ಥರ 3D ಪೋಸ್ಟರ್ಸ್ ಇದೆ. ವೆರೈಟಿ ಆಗಿ ಫೋಟೋಶೂಟ್ ಮಾಡ್ಕೋಬಹುದು. ಅದೇನು ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ತೆಕ್ಕೋತೀವಿ ಅಂತ ಹೇಳಿದ್ರೆ ಓಕೆ ಮುಂದೆ ನಿಂತ್ಕೊಂಡು ತಗೊಂಡ್ಬರ್ತೀನಿ ಬರ್ತೀವಿ. ಬಟ್ ಐಡಿಯಾ ಇರೋರು, 3D ಫೋಟೋಶೂಟ್ದು ಐಡಿಯಾ ಇರೋರು ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡ್ತಾರೆ. ಅಂದರೆ ನಾವೇ ಅಕ್ವೇರಿಯಮ್ ಅಲ್ಲಿ ನಿಂತಿರೋ ಥರ, ಆಮೇಲೆ ತಿಮಿಂಗ್ಳ ಬಾಯಲ್ಲಿ ಹೋಗೋ ಥರ, ಆ ಥರ ಎಲ್ಲ ನಾನು ನೋಡಿದ್ದೀನಿ ಫೋಟೋಶೂಟ್. ಮತ್ತು ಆ ಲೇನ್ ಕ್ರಾಸ್ ಆದ ತಕ್ಷಣ ನಮಗೆ ಲೇನ್ ಸಿಗೋದು ಇಲ್ಲಿ ಅಕ್ವೇರಿಯಂ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಅಕ್ವೇರಿಯಂ ಸ್ಟಾರ್ಟ್ ಆಗುತ್ತೆ. ವೆರೈಟಿ ಆಫ್ ಫಿಶಸ್ ಇದೆ. ಫಿಶ್ ಲವರ್, ಪೆಟ್ಸ್ ಲವರ್ ಯಾರಿದ್ರೋ ಅವರು ಕೂಡ ಇಷ್ಟಪಡ್ತಾರೆ. ಮತ್ತು ನಾನು ಅಕ್ವೇರಿಯಂ ಮೈಸೂರಲ್ಲಿ ಬಿಟ್ಟರೆ ಚೈನಾದಲ್ಲಿ ನೋಡಿದ್ದೆ. ಚೈನಾದಲ್ಲಿ ಇದ್ದಿದ್ದು ಫುಲ್ ನಮ್ಗಿಂತ ಹೈಟಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿತ್ತು. ಹಾಗೆ ಮೈಸೂರಲ್ಲಿ ಓಕೆ ಇದೆ. ಇದು ಓಕೆ ಆಗಿ ಈ ಥರ ಒಂದು ಲೈನಲ್ಲಿ ನಿಮಗೆ ಅಕ್ವೇರಿಯಂ ಮಾಡಿದ್ದಾರೆ. ಚೆನ್ನಾಗಿದೆ ಫಿಶ್. ಮತ್ತೆ ಫ್ರೆಂಡ್ಸ್, ಇಲ್ಲಿಂದ ಅಂದರೆ ಈ ಸ್ಟ್ರೀಟ್ ಮುಗಿದ ತಕ್ಷಣ, ಈ ಲೈನ್ ಮುಗಿದ ತಕ್ಷಣ ನೆಕ್ಸ್ಟ್ ಸ್ಟ್ರೀಟಿಂದ ನಿಮಗೆ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈಸ್ ವೈಸ್ ಕೇಳಿದ್ರೆ ನಾರ್ಮಲ್ ಆಗಿದೆ. ಈ ಪ್ಲೇಟಿಗೆ ಬಂದು, ಈ ಮೆಸೇಜ್ ಪ್ಲೇಟಿಗೆ ಬಂದು 120 ಹೇಳಿದ್ರು. ನೆಕ್ಸ್ಟ್ ಅದು 185, ಇನ್ನೊಂದು ಮೆಸೇಜ್ ಪ್ಲೇಟ್ಗೆ 185 ಈ ಥರ ಪ್ರೈಸಸ್ ಇತ್ತು. ಚೀಪ್ ಅಂತ ಹೇಳಿ ಹೈಕ್ ಕೊಡೋಲ್ಲ, ನಾರ್ಮಲ್ ಆಗಿತ್ತು ಪ್ರೈಸಸ್. ಇದು ಗಿಡಕ್ಕೆಲ್ಲ ನಿಮಗೆ ಟ್ರೀಸ್ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಬಂದು
1 200 225, ಹಾಗೆ ದೊಡ್ಡದು ಅಲ್ಲಿ ಪಾಟ್ ಥರ ಇತ್ತು, ಅದಕ್ಕೊಂದು 600 ಈ ಥರ ಪ್ರೈಸಸ್ ಇತ್ತು. ವೆರೈಟೀಸ್ ಮಾತ್ರ ತುಂಬ ಇತ್ತು. ಇದು ಏನು ಹೇಳ್ತಾರೆ ಡೆಕೋರೇಟಿವ್ ಐಟಮ್ಸಲ್ಲಿ ವೆರೈಟೀಸ್ ತುಂಬ ಇತ್ತು. ಮತ್ತು ಹಾಗೆ ಮುಂದೆ ಬರ್ತಾ ನಿಮಗೆ ಇದು ರಾಜಸ್ಥಾನಿ ಸ್ಪೆಷಲ್ ಹಪ್ಪಳ ಸಂಡಿಗೆ ಎಲ್ಲ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಎಲ್ಲ ಥರ ಐಟಮ್ಸ್ ಇದೆ. ಸಂಡಿಗೆ ಹಪ್ಪಳ ಇಂಟ್ರೆಸ್ಟೆಡ್ ಇರೋರು ಪರ್ಚೇಸ್ ಮಾಡ್ಬೋದು. 100 ರುಪೀಸ್ಗೆ ಎಲ್ಲನೂ 100 ರುಪೀಸ್ಗೆ 1/4 kg. ಮಿಕ್ಸ್ ಕೊಡಲ್ಲ ಅವರು, ಯೂಶ್ವಲಿ ಮಿಕ್ಸ್ ಕೊಡಲ್ಲ. ಮತ್ತು ಫ್ರೆಂಡ್ಸ್ ಇದೇ ಥರ ಎಲ್ಲ ಥರ ಐಟಮ್ಸ್ದು ಶಾಪಿಂಗ್ ನೀವು ಇಲ್ಲಿ ಮಾಡ್ಬೋದು. ಸ್ಟ್ರೀಟ್ ಫುಲ್ ನಿಮಗೆ ಶಾಪಿಂಗ್ ಲೇನೇ ಸಿಗುತ್ತೆ, ಫುಲ್ ಮಾಡ್ತಾ ಹೋಗ್ಬೋದು. ಎಲ್ಲ 100 ರುಪೀಸ್ 1/4 kg ಫ್ರೆಂಡ್ಸ್. ಅದು ಪಾನಿಪುರಿದು ಪೂರಿ ಕರೆದ್ರೆ, ಆಮೇಲೆ ಹಪ್ಪಳ, ಉದ್ದಿನ ಹಪ್ಪಳ ಆಗಿರ್ಬೋದು. ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ, ಈ ಥರ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ. ಗಾರ್ಲಿಕ್ದು ಎಲ್ಲ ಇದೆ. ಜ್ಯುವೆಲರೀಸ್ ಚೆನ್ನಾಗಿತ್ತು ಫ್ರೆಂಡ್ಸ್. 100 ರುಪೀಸಿಂದ ಚಿಕ್ಕಪೇಟೆ ರೇಟೆಲ್ಲ ಇತ್ತು ನೋಡಿ ಫ್ರೆಂಡ್ಸ್. ನಾವೊಂದಿಷ್ಟು ತೊಗೊಂಡೆ. ಬಳೆ ಬಂದು 100 ರುಪೀಸ್ ಅದು ಸೆಟ್ಗೆ. ಆಮೇಲೆ ಇವೆಲ್ಲ ಹೇಗೆ 225 ನೋಡಿ ಫ್ರೆಂಡ್ಸ್. ಇದು 225. ಎಲ್ಲ ಥರ ಪ್ಲಾಜೋಸ್ ಇದೆ, ಲಾಂಗ್ ಸ್ಕರ್ಟ್ ಇದೆ, ಶಾರ್ಟ್ ಸ್ಕರ್ಟ್ ಇದೆ. ಸೊ ಇದು 225. ಬನ್ನಿ ಹಾಗೆ ನೋಡ್ತಾ ಹೋಗಿ, ಚೆನ್ನಾಗಿದೆ ಐಟಮ್ಸ್. ನಾನು ಹೇಳ್ದಂಗೆ ಫ್ರೆಂಡ್ಸ್, ಇಯರಿಂಗ್ಸ್ ಬಂದು 100 ರುಪೀಸಿಂದ 200 ಇನ್ ಬಿಟ್ವೀನ್ ಇದೆ. ಲೆಂತಿ ಇದೆ, ಹಾಗೆ ಲೈಟ್ ವೆಯ್ಟ್ ಇದೆ. ಚೆನ್ನಾಗಿದೆ ನೋಡಿ. ಇಯರಿಂಗ್ಸ್ ಲವರ್ಸ್ ಹೋಗಿ ತಗೊಳ್ಳಿ. ತುಂಬ ಶೈನಿಯಾಗಿ ಎಲ್ಲ ಥರ ಮೆಟಲಲ್ಲೂ ವೆರೈಟೀಸ್ ಇತ್ತು. ಇದ್ರದ್ದು ಪ್ರೈಸ್ ಮಾತ್ರ ನನಗೆ ಚಿಕ್ಕಪೇಟೆ ಪ್ರೈಸ್ಗೆ ಇತ್ತು ನೋಡಿ ಫ್ರೆಂಡ್ಸ್. ಅಂದರೆ ಇನ್ನೂ ಚೀಪಾಗೇ ಇತ್ತು ಅಂತ ಹೇಳ್ಬೋದು. 100 ರುಪೀಸ್ ನೋಡಿ, ಅದು ನಾನು ಕೈಯಲ್ಲಿ ಇಟ್ಕೊಂಡಿರೋದು. ಇಯರಿಂಗ್ಸ್ದು ಒಂದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಭಾರಿ ಅಂದರೆ ಭಾರಿ ವೆರೈಟಿ ಇಟ್ಟಿದೆ. ಫ್ರೆಂಡ್ಸ್ ಇಲ್ಲೇ ಪೇ ಆ್ಯಂಡ್ ಪ್ಲೇ ಇತ್ತು. ಇದೊಂದು ಗೇಮ್ ಆಡೋಕ್ಕೆ ಎದಕ್ಕೆ ಬಿಟ್ಟೆ ಅಂತ ಹೇಳಿದ್ರೆ, ತುಂಬ ಈ ಥರ ಗೇಮ್ಸ್ ಇತ್ತು ಫ್ರೆಂಡ್ಸ್. ಈ ಲೈನ್ ಫುಲ್ ನಿಮಗೆ, ಇನ್ನೊಂದು ಲೈನಿಗೆ ಬಂದರೆ ಫುಲ್ ಪೇ ಆ್ಯಂಡ್ ಪ್ಲೇ. ದುಡ್ಡು ಕೊಟ್ಟು ಆಟ ಆಡಿ ವಿನ್ ಆದರೆ ನಿಮಗೆ ಪ್ರೈಸ್ ಕೊಡ್ತಾರೆ. ಈ ಗೇಮ್ ಒಂದು ನಾನು ಆಟ ಆಡೋಕ್ಕೆ ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ, ಈ ಗೇಮಲ್ಲಿ ನೀವೇನೇ ಅಂದರೆ ಎಷ್ಟೇ ನಂಬರ್ ವಿನ್ ಆದರೂ ಒಂದು ಐಟಮ್ ಕೊಟ್ಟೇ ಕೊಡ್ತಾರೆ. ಸೊ ಇದೊಂದು ಗೇಮ್ ಆಡ್ತಿದ್ದೆ ನಾನು. ಮತ್ತು ಫ್ರೆಂಡ್ಸ್ ಏನಿಲ್ಲ, ಈ ಗೇಮಲ್ಲಿ ಎಷ್ಟು ಬಾಲ್ 5 ಬಾಲ್ ಕೊಡ್ತಾರೆ. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ 1 ನಂಬರ್ ಸಿಗುತ್ತೆ. ಯಾವ ನಂಬರ್ಗೆ ಹಾಕ್ತಾರೋ ಅದು ಆ್ಯಡ್ ಮಾಡಿದ್ರೆ 1 ನಂಬರ್ ಸಿಗುತ್ತೆ. ಆ ನಂಬರಿಗೆ ಒಂದು ಗಿಫ್ಟ್ ತಂದು ನಿಮ್ಗೆ ಕೊಡ್ತಾರೆ. ಇವಳಿಗೆ ಸಿಕ್ಕಿದ್ದು 6 ಅನಿಸುತ್ತೆ. ಒಂದು ಇದು ತಂದು ಕೊಟ್ಟರು, ಬಟ್ಟೆ ಕ್ಲಿಪ್ಪು. ಇದು ವಿನ್ ಆಗಿದ್ದು ಫ್ರೆಂಡ್ಸ್. ಇಲ್ಲಿ 50 ರುಪೀಸ್ ನಾವು ಕೊಡಬೇಕಾಗಿದ್ದು 50 ರುಪೀಸ್ಗೆ ಇದು ಸಿಕ್ತು. ಬರ್ತೀನಾ ಅಂತ ಹೇಳಿ. ಮತ್ತು ಇಲ್ಲಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಶುರು ಆಗುತ್ತೆ ಫ್ರೆಂಡ್ಸ್. ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಫುಡ್ ಸ್ಟ್ರೀಟ್ ಒಟ್ಟಿಗೆ ಇದೆ.
ದೊಡ್ಡ ಜಾಗದಲ್ಲಿ ಎಲ್ಲ ಥರ ದೊಡ್ಡವರು ಆಟ ಆಡೋ ಗೇಮ್ಸ್ ಇದೆ, ಚಿಕ್ಕವರು ಆಡೋದು ಗೇಮ್ಸ್ ಇದೆ. ಅಲ್ಲಿ ಚೇರ್ಸ್ ತುಂಬ ಹಾಕಿದ್ದಾರೆ, ವಯಸ್ಸಾದವರು ಹೋದರೆ ಕುತ್ಕೊಂಡು ನೋಡ್ಬೋದು ಕೂಡ. ಮತ್ತೆ ಬನ್ನಿ ಫ್ರೆಂಡ್ಸ್, ಲಂಡನ್ ಬ್ರಿಡ್ಜ್ ಒಳಗೆ ಹೋಗೋಣ. ಇದೇನಿಲ್ಲ, ರೀಕ್ರಿಯೇಟ್ ಮಾಡಿದ್ದಾರೆ, ಲಂಡನ್ ಬ್ರಿಡ್ಜ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಎಂಟ್ರಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹಂಗೆ ಮುಂದೆ ಹೋಗ್ತಾ ಇರೋಣ. ನನ್ನ ಬ್ಯಾಕ್ ಸೈಡಲ್ಲಿ ಇನ್ನೊಂದು ರೀಕ್ರಿಯೇಷನ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಬುರ್ಜ್ ಅಲ್ ಅರಬ್ ಅಂತ, ದುಬೈನ ಫೇಮಸ್ ಹೋಟೆಲ್ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಓವರಾಲ್ ಆಗಿ ರೀಕ್ರಿಯೇಷನ್ ಆಸಮ್ ಆಗಿದೆ. ಔಟ್ಸೈಡ್ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಎಂಟ್ರಿ ಆದ ತಕ್ಷಣ ಆಸಮ್ ಆಗಿದೆ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ ನೋಡಿ, ಅದೇ ದುಬೈನ ಹೋಟೆಲ್. ಮತ್ತು ಟೋಟಲ್ ಆಗಿ ದುಬೈನ ಹೋಟೆಲ್ ಆಗಿರ್ಬೋದು, ಹಾಗೆ ಮಲೇಷಿಯಾದ ಟ್ವಿನ್ ಟವರ್ ಆಗಿರ್ಬೋದು, ಹಾಗೆ ಲಂಡನ್ ಬ್ರಿಡ್ಜ್, ಮೂರೂ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಾಳೆ ಸಂಡೇ ಇದೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಮರಿದಂಗೆ ಹೋಗಿ ಬನ್ನಿ. ಇನ್ನೇನಿಲ್ಲ, ಫೆಬ್ರವರಿ 11ಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಷ್ಟರಲ್ಲೇ ಬಿಡುವು ಮಾಡಿಕೊಂಡು ಹೋಗಿ ಬನ್ನಿ. ಏರ್ಪೋರ್ಟ್ ರೋಡು ಮ್ಯಾಪ್ ಹಾಕ್ತೀನಿ, ಕೋಗಿಲು ಕ್ರಾಸ್ ಅಂತ, ಎಕ್ಸಾಕ್ಟಾಗಿ ಕೋಗಿಲು ಕ್ರಾಸ್ ಸ್ಟಾಪ್ ಅದು. ಮ್ಯಾಪ್ ಹಾಕ್ತೀನಿ, ಚೆಕ್ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್, ಒಂದ್ಸಲ ಹೋಗಿ ಬನ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಅ ಹ್ಯಾಪಿ ವೀಕೆಂಡ್.